ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಳೇ. ಇಂದಿನ ಕಾರ್ಯಕ್ರಮದಲ್ಲಿ ಅಮೋಘ್ ಕಂಬಳಕಟ್ಟ ಅವನೊಂದಿಗೆ ಮಾತುಕತೆ. ಪುಟಾಣಿ ಕೇಳುಗರಿಗೆಲ್ಲ ನಾನು ಮತ್ತು ಅಮೋಘ್ ಮಾಡುವ ಪ್ರೀತಿಯ ನಮಸ್ಕಾರ. ಇವತ್ತಿನ ಬಾಲಪ್ರತಿಭೆ ಇವನ ಹೆಸರು ಅಮೋಘ್. ಇವನು ಆದಿ ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಕಲಿತಾ ಇದ್ದಾನೆ. ಇವನ ಬಗ್ಗೆ ಹೇಳೋದಾದ್ರೆ ಇವನು ಬಹುಮುಖ ಪ್ರತಿಭೆ. ಚಿತ್ರಕಲೆ, ಹಾಡು, ಕತೆ ಹೇಳೋದು, ಸ್ವಂತವಾಗಿ ಕವನ ರಚಿಸೋದು, ಕ್ಲೇ ಮಾಡ್ಲಿಂಗ್, ಕೀಬೋರ್ಡ್, ಕೊಳಲು ವಾದನ ಹೀಗೆ ಹಲವಾರು ಚಟುವಟಿಕೆಗಳಲ್ಲಿ ತನ್ನಂತಾನು ತೊಡಗಿಸಿಕೊಂಡಿದ್ದಾನೆ. ಇವನಿಗೆ ಹಲವಾರು ಪ್ರಶಸ್ತಿಗಳು, ಬಹುಮಾನಗಳು ದೊರೆತಿವೆ. ಇವತ್ತಿನ ಈ ಕಾರ್ಯಕ್ರಮ ಅಮೋಘ್ನೊಂದಿಗೆ. ಈಗ ಮೊದಲನೇದಾಗಿ ಅಮೋಘ್ನನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಅಮೋಘ್. ಹೇಗಿದ್ದೀಯಾ? ಆರಾಮಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನ್ ಹುಷಾರಿದ್ದೇನೆ. ಈಗ ಅರ್ಧ ಗಂಟೆ ನೀನು ಮಾತಾಡ್ತೀಯಾ? ಅಷ್ಟು ಎನರ್ಜಿ ಉಂಟಲ್ಲ ನಿನ್ನ ಹತ್ರ? ಅಮೋಘ್, ನೀನು ಹೇಗೂ ಸಂಗೀತಗಾರ. ಕಾರ್ಯಕ್ರಮವನ್ನ ನಿನ್ನ ಹಾಡಿನೊಂದಿಗೆ ಪ್ರಾರಂಭಿಸಬೇಕು ಅಂತಿದ್ದೇನೆ. ಹಾಡಿನೊಂದಿಗೆ ಪ್ರಾರಂಭಿಸೋಣವಾ? ಆಯ್ತು. ಹಾಡ್ತೀಯ ಹಾಗಾದ್ರೆ? ಹಾಡು. ಯಾವ ಹಾಡು ಹೇಳು? ನಾನು ಆವಕುಲವೋ ರಂಗ ಹಾಡ್ತಿದ್ದೇನೆ. ಆವಕುಲವೋ ರಂಗ ಅರಿಯಲಾಗದೋ, ಆವಕುಲವೋ ರಂಗ ಅರಿಯಲಾಗದೋ, ಆವಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ, ದೇವಲೋಕದ ಪಾರಿಜಾತದ ಹೂವ ಸತಿಗೆ ತಂದನಂತೆ, ಆವಕುಲವೋ ರಂಗ ಅರಿಯಲಾಗದೋ. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃಗ ಪಕ್ಷಿಗಳನ್ನು ಮರುಳು ಮಾಡಿದನಂತೆ, ತರಳತನದಿ ವರಳನೆಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ, ಆವಕುಲವೋ ರಂಗ ಅರಿಯಲಾಗದು. ಸರಿ, ಈಗ ಮುಂದುವರಿಸುವ. ಸಂಗೀತ ಕ್ಲಾಸಿಗೆ ಹೋಗ್ತೀಯಾ? ಇಲ್ಲ. ಹೋಗ್ತಾ ಇಲ್ವಾ? ಮತ್ತೆ ಹೇಗೆ ಹಾಡೆಲ್ಲ ಕಲಿಯುವುದು ನೀನು? ನಾನು ಅಮ್ಮನ ಹತ್ರ ಕಲಿತೇನೆ. ಮತ್ತೆ ನಮ್ಮ ಶಾಲೆಯಲ್ಲಿ ಟೀಚರ್ ಒಬ್ರು ಬರ್ತಾರೆ, ಅವರು ಅಂದ್ರೆ ಪಿರಿಯಡಿಗೆ, ಮ್ಯೂಸಿಕ್ ಪಿರಿಯಡಿಗೆ ಬಂದು ಹಾಡೆಲ್ಲ ಹೇಳಿಕೊಡ್ತಾರೆ. ಅಂದ್ರೆ ಸಂಗೀತ ಕ್ಲಾಸಿಗೆ ಹೋದ್ರೆ ಇನ್ನೂ ಜಾಸ್ತಿ ನಿನ್ಗೆ ಕಲಿಬಹುದಲ್ಲ? ಸಮಯ ಸಿಗುದಿಲ್ಲ. ಯಕ್ಷಗಾನ ಕ್ಲಾಸ್ ಇರುವಾಗ ಇದಕ್ಕೆ ಬಂದ್ರೆ ಮತ್ತೆ ಓದಿನ ಕಡೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲ? ಈಗ ಯಕ್ಷಗಾನ ಎಷ್ಟು ವರ್ಷದಿಂದ ಕಲಿತಾ ಇದ್ಯಾ? ಯಕ್ಷಗಾನ ನಾನು 9 ವರ್ಷದಿಂದ ಕಲಿತಿದ್ದೇನೆ. 9 ವರ್ಷ. ಈಗ ನಿನ್ಗೆ ಎಷ್ಟು ವರ್ಷ? ನನ್ಗೆ ಈಗ 14. 14 ಹೇಳಿದ್ರೆ ಎಷ್ಟು ವರ್ಷಕ್ಕೆ ನೀನು ಸೇರಿದ್ದು ಯಕ್ಷಗಾನ? UKG ರಜೆಗೆ. ಅಷ್ಟು ಸಣ್ಣ ಇರುವಾಗ ಯಕ್ಷಗಾನಕ್ಕೆ ಸೇರಿದ್ದು? ಆಗ ತುಂಬಾ ಆಸಕ್ತಿ ಇತ್ತು ನಿನಗೆ. ಹೇಗೆ ಆಸಕ್ತಿ ಹೇಗೆ ಬಂತು ಯಕ್ಷಗಾನದಲ್ಲಿ? ಅಂದ್ರೆ ಮನೆಯ ಪಕ್ಕ ಎಲ್ಲ ಯಕ್ಷಗಾನ ಆಗುವಾಗ ಹೋಗ್ತಿದ್ದೆ. ಅದು ಚಂಡೆ ಪೆಟ್ಟು ಕೇಳುವಾಗ ನಾನು ಕಲಿಬೇಕು ಅನ್ನೋ ಆಸಕ್ತಿ ಬಂತು. ಬೆಳಿಗ್ಗೆ ತನಕ ನೋಡ್ತಿದ್ದೆ ಆಗ? ಬೆಳಿಗ್ಗೆ ಆಗ ಅಜ್ಜ ಕುತ್ಕೊಳ್ತಿದ್ರು, ಆದ್ರೆ ನಾನು ಅರ್ಧದಲ್ಲಿ ಮಲಗಿ ಬಿಡ್ತಿದ್ದೆ ಆಗ. ಆದ್ರೆ ಈಗ ಬೆಳಗ್ಗೆ ತನಕ ನೋಡ್ತೇನೆ. ಈಗ ಬೆಳಿಗ್ಗೆ ತನಕ ನೋಡ್ತೀಯ. ಯಾವುದೆಲ್ಲ ಪಾತ್ರ ಮಾಡಿದ್ಯಾ? ನಾನು ಮೊದಲನೇದಾಗಿ ಬಾಲಗೋಪಾಲ ಮಾಡಿದ್ದೆ. ಆಗ ನಾನು 2nd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ನಂತರ ಪ್ರಸಂಗದಲ್ಲಿ ಕೊಡೂರಿನಲ್ಲಿ ಅಂಗದನ ಪಾತ್ರ ಮಾಡಿದ್ದೆ, ಸೇತು ಬಂದ ಪ್ರಸಂಗದಲ್ಲಿ. ನಂತರ ಅದು 6ನೇ ಕ್ಲಾಸಿಗೆ ಮಾಡಿದ್ದು, ಅದು ನನ್ನ ಫಸ್ಟ್ ಪ್ರಸಂಗ. ನಂತರ ದೂತಿ ಮಾಡಿದ್ದೆ ಶಶಿಪ್ರಭಾ ಪರಿಣಯದಲ್ಲಿ. ರಾಮನ ಪಾತ್ರ ಮಾಡಿದ್ದೆ ಮಂಗಳೂರಿನಲ್ಲಿ. ಅಲ್ಲಿ ಗೋವಾದ ಮುಖ್ಯಮಂತ್ರಿಗಳು ಬಂದಿದ್ರು, ನಮ್ಮ ಯಕ್ಷಗಾನವನ್ನು ಅವರು ನೋಡಿದ್ರು. ನಂತರ ಶಾಲೆಯಲ್ಲಿ ಕಂಸ ದಿಗ್ವಿಜಯ ಕಂಸವಧೆ ಪ್ರಸಂಗದಲ್ಲಿ ಬಾಲಕಂಸ ಮತ್ತು ವಧಾಕಂಸನಾಗಿ ಪಾತ್ರ ನಿರ್ವಹಿಸಿದ್ದೆ. ನಂತರ ಮೊನ್ನೆ ತಾನೇ ಕೊಡೂರಿನಲ್ಲಿ ಪಾಂಚಜನ್ಯ ಪ್ರಸಂಗದಲ್ಲಿ ಕೃಷ್ಣನ ಪಾತ್ರವನ್ನು ವಹಿಸಿದ್ದೆ. ಮತ್ತೆ ರಾಜ್ಯ ಮಟ್ಟದ ಯಕ್ಷಗಾನ ಸಮ್ಮೇಳನದಲ್ಲಿ ಶತ್ರುಘ್ನನ ಪಡೆ ಹಾಗೂ ಒಡ್ಡೋಲಗದಲ್ಲಿ ಪಾತ್ರವನ್ನು ವಹಿಸಿದ್ದೆ. ನಂತರ ರಾಜಾಂಗಣದಲ್ಲಿ ಮೊನ್ನೆ ಚಿಟ್ಟಾಣಿ ಸಪ್ತಾಹಕ್ಕೆ ನಡೆದ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಸುಪಾರ್ಶ್ವಕನಾಗಿ ತರಣಿಸೇನ ಕಾಳಗದಲ್ಲಿ ಪಾತ್ರವನ್ನು ವಹಿಸಿದ್ದೆ. ಈಗ ಮುಂದುವರಿಸು. ಆದ ಮೇಲೆ ನಾಡಿದ್ದು ರಾಜಾಂಗಣದಲ್ಲಿ ಕಿಶೋರ ಯಕ್ಷಗಾನ ನಡೀತದೆ. ಅದು ಎಲ್ಲಾ ಶಾಲೆಗಳ ಮಕ್ಕಳು ಯಕ್ಷಗಾನವನ್ನು ಕಲಿತು ಪ್ರದರ್ಶಿಸುತ್ತಾರೆ. ಇದನ್ನು ಯಕ್ಷ ಶಿಕ್ಷಣ ಟ್ರಸ್ಟ್ನವರು ಮಾಡ್ತಾರೆ. ಅದರಲ್ಲಿ ನಾನು ಕಮಲಧ್ವಜ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ಹಾಗಾದ್ರೆ ತುಂಬಾ ಪಾತ್ರ ಎಲ್ಲ ನಿರ್ವಹಿಸಿದ್ಯಲ್ಲ. ನಿನಗೆ ಇಷ್ಟವಾದ ಪಾತ್ರ ಯಾವುದು ಮತ್ತೆ ಯಾಕೆ? ನನ್ಗೆ ಇಷ್ಟವಾದ ಪಾತ್ರ ಕೃಷ್ಣ, ಹಾಗೆ ಸುಪಾಶ್ವಕ,
ಕೃಷ್ಣ ಯಾಕೆಂದ್ರೆ ಅದರಲ್ಲಿ ಎಲ್ಲಾ ರಸಗಳು ಇತ್ತು, ದುಃಖದ ರಸ, ಖುಷಿಯ ರಸ, ಎಲ್ಲಾ ರಸವೂ ಇತ್ತು. ಮತ್ತೆ ಅದರಲ್ಲಿ ಹೆಚ್ಚು ಕುಣಿಲಿಕ್ಕಿತ್ತು, ಮಾತಾಡ್ಲಿಕ್ಕಿತ್ತು. ಮತ್ತೆ ಸುಪಾಶ್ವಕನ ಪಾತ್ರ ಏಕೆಂದ್ರೆ ಅದು ರಾವಣನ ಮಂತ್ರಿ, ರಾಕ್ಷಸ ಆದ ಕಾರಣ ಅದು ಮಾತಾಡುವ ಶೈಲಿಯೇ ಬೇರೆ ಇತ್ತು. ನಂತರ ನನ್ಗೆ ಕಂಸನ ಪಾತ್ರವು ಇಷ್ಟ ಆಗಿತ್ತು. ಅದರಿಂದ ನನಗೆ ತುಂಬಾ ಮೆಚ್ಚುಗೆ ನಾನು ಪಡೆದಿದ್ದೆ. ಅದು ರಾಜಾಂಗಣದಲ್ಲಿ ಆದಾಗ ಅದರಲ್ಲಿಯೂ ಕೂಡ ನನ್ನ ವಾಯ್ಸ್ ಅನ್ನು ಚೇಂಜ್ ಮಾಡಿ ಮಾತಾಡ್ಬೇಕಿತ್ತು. ತದನಂತರ ದೂತಿಯ ಪಾತ್ರಕ್ಕೆ ಹಲವು ಮೆಚ್ಚುಗೆಯನ್ನು ಪಡೆದಿದ್ದೇನೆ. ಹಾಸ್ಯದ ಪಾತ್ರ. ಒಳ್ಳೆ ಪ್ರಶಂಸೆ ಯಾರು ಕೊಟ್ಟದ್ ನಿನಗೆ? ಒಳ್ಳೆ ಪ್ರಶಂಸೆ ನನ್ನ ಗುರುಗಳು ಕೊಟ್ಟಿದ್ರು. ಏನ್ ಹೇಳಿದ್ರು? ಒಳ್ಳೇದಾಗಿತ್ತು, ಬಾರಿ ಒಳ್ಳೇದಾಗಿತ್ತು, ವಾಯ್ಸ್ ಚೇಂಜ್ ಮಾಡಿ ಮಾತಾಡೋದು ಆಗ್ಬೋದು ಅಂತೆಲ್ಲ ಹೇಳಿದ್ರು ಶಾಲೆಯಲ್ಲಿ. ಎಷ್ಟು ಪ್ರದರ್ಶನ ಕೊಟ್ಟಿದ್ಯಾ ಇಷ್ಟರವರೆಗೆ? ನಾನು 40ಕ್ಕೂ ಹೆಚ್ಚು ಪ್ರದರ್ಶನ ಕೊಟ್ಟಿದ್ದೇನೆ. ಈಗ ಗುರುಗಳು ಯಾರು? ಗುರುಗಳು ಮೊದಲನೇ ಗುರುಗಳು KJ ಕೃಷ್ಣ ಸರ್ ಅಂತ ಅಂಬಲ್ಪಾಡಿಯ ದೇವಸ್ಥಾನದಲ್ಲಿ ಕಲಿತಿದ್ದೆ. ತದನಂತರ ಕೋಟ ನರಸಿಂಹತುಂಗ ಸರ್ ಅವ್ರ ಹತ್ರ ಈಗ ನಾನು ಕಲಿತಿದ್ದೇನೆ. ಅದು ಲಕ್ಷ್ಮೀ ಜನಾರ್ದನ ಯಕ್ಷಗಾನ ಕಲಾಮಂಡಳಿ ಅಂಬಲ್ಪಾಡಿ ಅಲ್ಲಿ. ನಂತರ ಪ್ರತಿ ವರ್ಷ ಶಾಲೆಯಲ್ಲಿ ಯಕ್ಷಗಾನ ಕಲಿಸ್ತಾರೆ. ಅಲ್ಲಿ ಗುರುಗಳಾಗಿ ಶಾಂತರಾಮಾಚಾರ್ಯ ಸರ್ ಅವರು ಹೇಳಿಕೊಡ್ಲಿಕ್ಕೆ ಬರ್ತಿದ್ದಾರೆ. ನಂತರ ಪ್ರತಿ ವರ್ಷ ದೀಪಾವಳಿ ಹಬ್ಬದ ಪ್ರಯುಕ್ತ ಕೊಡೂರಿನಲ್ಲಿ ಯಕ್ಷಗಾನ ಕಾರ್ಯಕ್ರಮವಿದೆ. ಅದಕ್ಕಾಗಿ ಸತೀಶ್ ಉಪಾಧ್ಯಾಯ ಅಂಬಲ್ಪಾಡಿ ಅವರಲ್ಲಿ ಕಲಿತೇನೆ. ಅಂತೂ ತುಂಬಾ ಗುರುಗಳಿದ್ದಾರೆ ನಿನಗೆ. ಶಾಲೆಯಲ್ಲಿ ಸಹ ಕಲಿಸ್ತಾರೆ? ಹೌದು. ಯಕ್ಷಗಾನ ಹೊರಗೆ ಸಹ ಹೋಗ್ತೀಯ? ಯಕ್ಷಗಾನ ಯಾವಾಗ್ಲೂ ಇರುತ್ತಾ ಕ್ಲಾಸ್? ಅದು ಭಾನುವಾರ ಕ್ಲಾಸ್ ಇರ್ತದೆ. ಮತ್ತೆ ಎಲ್ಲಿಯಾದ್ರೂ ಪ್ರೋಗ್ರಾಮ್ ಇದ್ರೆ ಡೈಲಿ ಸಂಡೇ ಇರ್ತದೆ. ಇಲ್ಲದಿದ್ರೆ ಸಂಜೆ 5 ಗಂಟೆಯಿಂದ ಪ್ರಾರಂಭ ಮಾಡ್ತಾರೆ ಕ್ಲಾಸ್. ಪ್ರಸಂಗ ಎಲ್ಲಿಯಾದ್ರೂ ಇದ್ರೆ 5ರಿಂದ 8:30, 9 ರಾತ್ರಿ. ಹೇಗೆ ಹೋಗುದು ಬರುದು ಎಲ್ಲ? ನೀನು ಹೋಗುದು ಬರುದು ಅಜ್ಜ ಕರ್ಕೊಂಡು ಹೋಗ್ತಾರೆ. ಅಜ್ಜವೇ ಎಲ್ಲ ನಿನ್ಗೆ ಫುಲ್ ಸಪೋರ್ಟ್ ಅಜ್ಜಂದೆ. ಈಗ ನೀನ್ 2 ಸಂಭಾಷಣೆ ಹೇಳ್ಬೇಕು. ಒಂದು ನೀನಾಗ ಹೇಳಿದ್ಯಲ್ಲ ವಾಯ್ಸ್ ಚೇಂಜ್ ಮಾಡಿ ಹೇಳುವಂತದ್ದು ಅಂತ ಹೇಳಿ, ಅದೊಂದು ಹೇಳ್ಬೇಕೀಗ. ಕೇಳ್ಬೇಕು ನನಗೆ ಸಹ. ಹೇಳು. ಅಸುರಪತಿ, ಏನಿದು ನಿಮ್ಮ ವರ್ತನೆ? ಯೋಚಿಸಲಾರದಷ್ಟು ತಾಳ್ಮೆಯನ್ನು ನೀವು ಕಳೆದುಕೊಂಡಿರಾ? ಈ ಕ್ಷಣದಲ್ಲಿ ನಿಮಗೆ ಅಲ್ಪ ಸೋಲಾಗಿರಬಹುದು. ಆದರೆ ಸ್ತ್ರೀವದೆಂತಹ ಹೇಯ ಕಾರ್ಯಕ್ಕಿಳಿದು ನಿನ್ನವರು, ನಿನ್ನ ವಂಶದವರು, ನಿನ್ನ ಆಜ್ಞಾನುವರ್ತಿಗಳಾದ ದೇವತೆಗಳು, ನಿನ್ನ ಗುರು ಶುಕ್ರಾಚಾರ್ಯರು ಇವರೆಲ್ಲ ತಲೆ ತಗ್ಗಿಸುವಂತಹ ಕೆಲಸ ಮಾಡುವೆಯಾ? ಆ ಸೀತೆ ಏನು ಅನ್ಯಾಯ ಮಾಡಿದ್ದಾಳೆ? ನಿನ್ನ ವೈರಿಗಳು ರಾಮ ಲಕ್ಷ್ಮಣರು. ನಾಳೆ ಯುದ್ಧದಲ್ಲಿ ಅವರಿರುವರನ್ನು ಭಂಗಿಸುವುದರಲ್ಲಿ ಪುರುಷಾರ್ಥವಿದೆ. ನಿನ್ನ ಜೊತೆ ನಾನಿದ್ದೇನೆ, ಬರಲಿ ದುರವಿಳ್ಳಿ. ಸೂಪರ್. ಈಗ ಇನ್ನೊಂದು ಹೇಳ್ತೀಯಾ? ಇದು ಕೃಷ್ಣನ ಪಾತ್ರದ್ದು. ಆಯ್ತಾಯ್ತು. ನಿನ್ನ ಫೇವ್ರೇಟ್ ಅಲ್ಲ ಇದು? ಸರಿ. ಅಣ್ಣ ಬಲರಾಮ, ಮಧುರೆಯಿಂದ ಬಂದು ಸಂದೀಪನಿ ಗುರುಗಳ ಆಶ್ರಮದಲ್ಲಿ ಉಳಿದಿದ್ದೇವೆ. ವಿದ್ಯಾರ್ಥಿಗಳಾಗಿ ಗುರು ಸೇವೆಯನ್ನು ಮಾಡುತ್ತಾ ಗುರುಕುಲದಲ್ಲಿರುವ ವಿದ್ಯಾರ್ಥಿಗಳೊಂದಿಗೆ ಹೊಂದಿಕೊಂಡು ಸಂತೋಷ ಪಡುತ್ತಿದ್ದೇವೆ. ಹುಡುಗಾಟಿಕೆಯನ್ನು ಬಿಟ್ಟು ಸತತ ಅಧ್ಯಯನವನ್ನು ಮಾಡುವುದು, ಹಾಗೆಯೇ ಸಹನೆಯಿಂದ ವರ್ತಿಸುವುದು ನಮ್ಮ ನಿತ್ಯ ನಿಯಮವಾಗಿದೆ. ಬಂದು ಕೂಡ್ಲೆ ಹೇಳುವಂತ ಮಾತು. ಈಗ ಇನ್ನು ಯಾವ ಪಾತ್ರ ಮಾಡ್ಬೇಕಂತಿದ್ದೀಯ ನೀನು? ಇನ್ನು ಅಂದ್ರೆ ನಂಗೆ ಇಷ್ಟ ಆದ ಪಾತ್ರ ಅಂದ್ರೆ ಯಾವ್ದು ಮಾಡ್ಬೇಕು? ಇನ್ನು ಹೊಸತ್ತು ನನ್ಗೆ ಅಭಿಮನ್ಯು ಮಾಡ್ಬೇಕಂತ ಆಸೆ ಉಂಟು. ಹಾಗೆ ಬಣ್ಣದ ವೇಷ, ರಾವಣ, ಆ ತರದ್ದೆಲ್ಲ ಮಾಡ್ಬೇಕಂತ. ಆಗ್ಲಿ, ನಿನ್ನ ಆಸೆ ಎಲ್ಲ ನೆರವೇರ್ಲಿ. ಆಯ್ತಾ? ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡು ನೀನು. ಇದು ಸಂಭಾಷಣೆ ಎಲ್ಲ ಸೂಪರ್ ಆಗಿ ಹೇಳ್ತೀಯ ನೀನು. ಒಮ್ಮೆ ಯಕ್ಷಗಾನ ನೋಡ್ಬೇಕು ನಿಂದು. ಮಂಗಳೂರಲ್ಲಿ ಯಾವಾಗಿದೆ? ಮಂಗಳೂರಲ್ಲಿ ಇನ್ನು ಸದ್ಯಕ್ಕಿಲ್ಲ. ಇದ್ದಾಗ ಹೇಳ್ಬೇಕಾಯ್ತಾ? ಅದು ಮೊನ್ನೆ ಕರ್ನಾಟಕ ಬ್ಯಾಂಕಿನ ಫಂಕ್ಷನಿಗೆ ಮಾಡಿದ್ವಿ. ನಿಮ್ದೀಗ ಯಕ್ಷಗಾನ ಪ್ರದರ್ಶನ ಇರುತ್ತೆ ಅಲ್ಲ, ಎಷ್ಟು ಗಂಟೆ ಇರುತ್ತೆ ಅದು? 1.5 ಗಂಟೆ, 2 ಗಂಟೆ. 2 ಗಂಟೆ ಕಾಲಮಿತಿ. ಜಾಸ್ತಿ ಹೊತ್ತು ಅಂತ ಹೇಳಿದ್ರೆ ಎಷ್ಟು? 3 ಗಂಟೆ. 3 ಗಂಟೆ. ಈಗ ನೀನು ಸೇರುವಾಗ ಸಣ್ಣ ಮಗು, ಈ ಯಕ್ಷಗಾನಕ್ಕೆ ಸೇರಿದ ನಂತರ ಏನಾದ್ರೂ ಬದಲಾವಣೆ? ಹೌದು, ತುಂಬಾ ಕನ್ನಡ ಓದುವುದು ತುಂಬಾ ಸರಳವಾಗಿ ಕನ್ನಡ ಓದ್ಲಿಕ್ಕೆ ಆಗ್ತಾ ಉಂಟು. ಹಾಗೆ ತಾಳಗಳ ಜ್ಞಾನವೂ ನಂಗೆ ಸಿಕ್ಕಿದೆ. ಹಾಗೆ ಯಕ್ಷಗಾನದಲ್ಲಿರುವ ಚಾಲುಗಳು, ಯಾವ ಸಂದರ್ಭದಲ್ಲಿ ಯಾವ ಅಭಿನಯವನ್ನು ಮಾಡಬೇಕು, ಹಾಗೆ ನಮ್ಮ ಅಂದ್ರೆ ರಸಗಳ ಜ್ಞಾನ ನಂಗೆ ಸಿಕ್ಕಿದೆ. ಸರಿ, ಯಕ್ಷಗಾನದ ಬಗ್ಗೆ ತುಂಬಾ ಮಾತಾಡಿದೆವು. ಈಗ ಬೇರೆ ಯಾವುದೆಲ್ಲ ಚಟುವಟಿಕೆಯಲ್ಲಿದ್ದೀಯಾ? ನಾನು ಕವನ ಬರಿತೇನೆ. ಕವನ ಬರೀತೀಯಾ? ಮತ್ತೆ ಚಿತ್ರಕಲೆ, ಮತ್ತೆ ಕತೆಗಳನ್ನ ಬರಿತೇನೆ. ನಿನ್ನದೇ? ನಾನೇ ಬರಿತೇನೆ. ಮತ್ತೆ ಕ್ಲೇ ಮಾಡಲಿಂಗ್, ಕೀಬೋರ್ಡ್ ನುಡಿಸುವುದು, ಕೊಳಲು ವಾದನ, ಸಂಗೀತಗಳಲ್ಲಿ ಕೆಲವು ಹಾಡುಗಳನ್ನು ಹಾಡ್ತೇನೆ, ಭಾಗವಹಿಸ್ತೇನೆ ಕಾಂಪಿಟಿಷನ್ ಎಲ್ಲ ಇದ್ರೆ. ಈಗ ಕವನ ರಚನೆ ಅಂತ ಹೇಳಿದೆಯಲ್ಲ, ಎಷ್ಟು ಕವನ ಬರೆದಿದೀಯ ನೀನು?
ನನ್ಗೆ ಗೊತ್ತಿಲ್ಲ ನಾನು ಎಷ್ಟು ಬರ್ದಿನ. ಅಂದ್ರೆ ಅಷ್ಟು ಎಣಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅಂದ್ರೆ ಅಷ್ಟು ಲೆಕ್ಕ ಮಾಡ್ಲಿಲ್ಲ. ನಾನು 6ನೇ ಕ್ಲಾಸ್ ಅಲ್ಲಿ ಇರುವಾಗ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನನ್ನ ಅಮ್ಮ ಸಹ ಬರೀತಾರೆ, ಅವರನ್ನು ನೋಡಿ ನಾನು ಕೂಡ ಪ್ರಾಸಗಳನ್ನೆಲ್ಲ ಒಟ್ಟು ಮಾಡಿ ಚುಟುಕುಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ತದನಂತರ ದೊಡ್ಡ ದೊಡ್ಡ ಕವನಗಳು 3 ಪ್ಯಾರಾಗ್ರಾಫ್ ಇದ್ದು ಫಸ್ಟ್ ಸಣ್ಣದ್ರಿಂದ ಶುರು ಮಾಡಿದ್ದು. 4 ಸಾಲಿನದ್ರಿಂದ ಸ್ಟಾರ್ಟ್ ಮಾಡಿದ್ದು. ಈಗ ಕೆಲವು ಬರ್ದಿದ್ದೇನೆ, ಗಾಂಧಿ ತಾತನದ್ದು ಬರ್ದಿದ್ದೇನೆ, ಮತ್ತೆ ಶಾಲೆಯ ಬಗ್ಗೆ ಕವನ. ಹೌದಾ? ಮೊದಲ ಕವನ ಯಾವುದು? ಮೊದಲ ಕವನ ಶಾಲೆಯ ಬಗ್ಗೆನ ಕವನ. ಅದು ನಾನು ಎಷ್ಟು ವರ್ಷ ಇದ್ದೆ, ಎಷ್ಟನೇ ಕ್ಲಾಸ್ ಇದ್ದೆ? ಅದು 6th ಅಲ್ಲಿಯೇ ಬರ್ದದ್ದು ನಾನು. 6th ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಾರಂಭಿಸುವ. ಅದೇ ಹೇಳಿದ್ಯಲ್ಲ ಆಗ 6ನೇ ಕ್ಲಾಸ್ ಇಂದ ಹೆಚ್ಚು ನಾನೇನು ಬರಲಿಲ್ಲ, ಅಂದ್ರೆ ಪ್ರಾಸ ಎಲ್ಲ ನೋಡಿ ಬರ್ದದಷ್ಟೇ. ಇರ್ಲಿ, ಮೊದಲನೇ ಬರೆಯುವಾಗ ಯಾರು ಪರ್ಫೆಕ್ಟ್ ಆಗಿ ಬರೆಯುವುದಿಲ್ಲ ಅಲ್ವಾ, ಸ್ವಲ್ಪ ತಪ್ಪು ಮಾಡಿರ್ತಾರೆ, ಮತ್ತೆ ನಿಧಾನವಾಗಿ ಅದು ಸರಿ ಆಗ್ತಾ ಹೋಗ್ತದೆ. ಸರಿ, ಹಾಗಾದ್ರೆ ಈಗ ಶಾಲೆ ಬಗ್ಗೆ ಬರ್ದಿದ್ಯಲ್ಲ, ಅದನ್ನೊಂದು ಹೇಳ್ತೀಯಾ? ಕವನದ ಶೀರ್ಷಿಕೆ ಆದಿ ಉಡುಪಿ ಶಾಲೆ. ಸೀತಾರಾಮರು ಕಟ್ಟಿಸಿದ ನಮ್ಮ ಈ ಶಾಲೆ ಆದಿ ಉಡುಪಿಯಲ್ಲಿರುವ ಅದ್ಭುತ ಶಾಲೆ. ಶಾಲೆ ನಮ್ಮ ಶಾಲೆ ಆದಿ ಉಡುಪಿ ಶಾಲೆ. ಶಾಲೆ ನಮ್ಮ ಶಾಲೆ ಆದಿ ಉಡುಪಿ ಶಾಲೆ. ಶ್ರೀನಿವಾಸರಾಯರು ಪಾಠ ಕಲಿಸಿದ ಶಾಲೆ. ಗಣೇಶರಾಯರು ನಡೆಸುತ್ತಿರುವ ಶಾಲೆ. 128 ವರ್ಷಗಳ ಇತಿಹಾಸವಿರುವ ಶಾಲೆ. ಸಾವಿರಾರು ಮಕ್ಕಳ ಮೊಗದಲ್ಲಿ ಮಂದಹಾಸ ತಂದ ಶಾಲೆ. ಶಾಲೆ ನಮ್ಮ ಶಾಲೆ ಆದಿ ಉಡುಪಿ ಶಾಲೆ. ಶಾಲೆ ನಮ್ಮ ಶಾಲೆ ಆದಿ ಉಡುಪಿ ಶಾಲೆ. ಆಂಗ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಇರುವ ನಮ್ಮಿ ಶಾಲೆ. ಆಟವಾಡಿಸಿ ಪಾಠ ಕಲಿಸುವ ಶಿಕ್ಷಕರಿರುವ ಶಾಲೆ. ಸಾಧನೆ ಮಾಡಲು ಅಡಿಪಾಯ ಹಾಕುವ ನಮ್ಮಯ ಈ ಶಾಲೆ. ಸಾವಿರಾರು ಮಕ್ಕಳಿಗೆ ಜ್ಞಾನವ ನೀಡುವ ಈ ಶಾಲೆ. ಶಾಲೆ ನಮ್ಮ ಶಾಲೆ ಆದಿ ಉಡುಪಿ ಶಾಲೆ. ಶಾಲೆ ನಮ್ಮ ಶಾಲೆ ಆದಿ ಉಡುಪಿ ಶಾಲೆ. ಎಷ್ಟು ಸುಂದರವಾಗಿ ಬರೆದಿದ್ಯಾ. ಈಗ ಶಾಲೆಯಲ್ಲಿ ಓದಿದ್ಯಾ? ಇದು ಓದಿದ್ದೇನೆ. ಏನ್ ಹೇಳಿದ್ರು? ಬಾರಿ ಒಳ್ಳೇದಾಗಿದೆ ಹೇಳಿದ್ರು. ನಮ್ಮ ಕರೆಸ್ಪಾಂಡೆಂಟ್ ಇದ್ದು ಬರ್ತ್ಡೇ ದಿವಸ ಓದಿದ್ದು. ಖುಷಿ ಆಯ್ತಾ ಅವರಿಗೆ? ಮತ್ತೆ ಸಹ ಬರಿ ಅಂತ ಹೇಳಿದ್ರ? ಹೌದು, ಬರಿ ಅಂತೆಲ್ಲ ಹೇಳಿದ್ರು. ಮೊನ್ನೆ ಗಾಂಧಿ ಜಯಂತಿ ಒಂದು ಓದಿದ್ದೆ, ಗಾಂಧಿ ತಾತನದ್ದು. ನೀನೇ ಬರ್ದದ್ದು ಹೇಳಿ, ನೆನ್ಪುಂಟಾ? ಸರಿ ನೆನ್ಪಿದ್ರೆ ಹೇಳು. ಕವನದ ಶೀರ್ಷಿಕೆ ಗಾಂಧಿ ತಾತ. ನಮ್ಮ ದೇಶದ ರಾಷ್ಟ್ರಪಿತ ಅವರೇ ನಮ್ಮ ಗಾಂಧಿ ತಾತ. ಬ್ರಿಟಿಷರು ಮಾಡಿದರೂ ಕುತಂತ್ರ, ಬಿಡಲಿಲ್ಲ ಅವರು ಶಾಂತಿಯ ಮಂತ್ರ. ಕೈಯಲ್ಲಿದೆ ಉದ್ದನೆಯ ಕೋಲು, ಒಪ್ಪಲಿಲ್ಲ ಅವರು ಬಿಳಿಯರೆದುರು ಸೋಲು. ಅನುಭವಿಸಿದರು ಬಹುಕಾಲ ಜೈಲು, ಸ್ವಾತಂತ್ರ್ಯ ಸಿಗಲು ಇವರದ್ದೇ ಬಹುಪಾಲು. ಕಂಡರು ಸ್ವಚ್ಛ ಭಾರತದ ಕನಸು, ಅದನ್ನು ಮಾಡೋಣ ನಾವು ನನಸು. ಸ್ವಚ್ಛತೆಯೆಡೆಗೆ ನೀಡೋಣ ಗಮನ, ಸಲ್ಲಿಸೋಣ ಮಹಾತ್ಮರಿಗೆ ನಮನ. ಸಲ್ಲಿಸೋಣ ಮಹಾತ್ಮರಿಗೆ ನಮನ. ಇದು ಸಹ ತುಂಬಾ ಸುಂದರವಾಗಿ ಬರ್ದಿದೀಯಾ. ಇದು ಈಗ ಬರ್ದದನ್ನೆಲ್ಲ ಶೇಖರಿಸಿ ಮತ್ತೆ ಒಂದು ಪುಸ್ತಕ ನಿನ್ಗೆ ಬಿಡುಗಡೆ ಮಾಡಬಹುದು ಅಲ್ವಾ? ತುಂಬಾ ಬರಿಬೇಕು, ಒಂದು ಪುಸ್ತಕಕ್ಕೆ ಆಗುವಷ್ಟು ಬರಿಬೇಕು ನೀನು. ಈಗ ಇಷ್ಟರವರೆಗೆ ಎಷ್ಟು ಹೇಳಿದ್ಯಾ? ನೆನಪಿಲ್ಲ ಹೇಳಿದ್ಯಲ್ಲ ನೀನು, ಎಲ್ಲ ಹಾಗೇ ತೆಗ್ದಿಡು ಎಲ್ಲ. ಅಮ್ಮ ಏನ್ ಹೇಳ್ತಾರೆ? ನೀನು ಬರ್ದು ಫಸ್ಟ್ ಯಾರಿಗೆ ಹೇಳುದು, ಪ್ರಸ್ತುತಪಡಿಸೋದು ನೀನು? ಫಸ್ಟ್ ನಾನು ಅಮ್ಮನಿಗೆ ತೋರಿಸ್ತೇನೆ. ಅವರು ಇನ್ನು ಹೇಗೆ ಬರಿಬೇಕು, ಏನು ಬರಿಬಾರ್ದು, ಏನು ಬರಿಬೇಕು ಎಲ್ಲ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಬರಿಬೇಕು ಅದೆಲ್ಲ ಹೇಳ್ತಾರೆ. ಅಂದ್ರೆ ನನ್ನ ತಪ್ಪುಗಳನ್ನು ಅವರು ತೋರಿಸ್ತಾರೆ, ಅದನ್ನು ಸರಿಪಡಿಸಿ ಮತ್ತೆ ಬರಿತೇನೆ. ಇನ್ನೊಮ್ಮೆ ಬರೆಯುವಾಗ ಅದನ್ನೆಲ್ಲ ನೆನಪಲ್ಲಿಟ್ಟು ಬರೆಯೋದು. ಹಾಗೆ. ಮತ್ತೆ ಕತೆ ಹೇಳ್ತೀಯಾ ಅಂತ ಹೇಳಿದ್ಯಾ. ಕೊಳಲು ವಾದನ ಎಷ್ಟು ವರ್ಷದಿಂದ ಕಲಿತಾ ಇದ್ಯಾ? ಅದು ನಾನಂದ್ರೆ ಕ್ಲಾಸಿಗೆ ಹೋಗುದಿಲ್ಲ. ಮತ್ತೆ ಹೇಗೆ ಕಲಿಯುದು ನೀನಷ್ಟೇ? ಆದ್ರೂ ಯಾರಾದ್ರೂ ಹೇಳಿಕೊಡುವವರು ಬೇಕಲ್ಲ, ಹೀಗೆ ಹೀಗೆ ಸೇರ್ಬೇಕಂತಿದ್ದೇನೆ, ನೋಡ್ಬೇಕಿನ್ನು. ಮತ್ತೆ ಚಿತ್ರಕಲೆ ಈಗ ನಮ್ಮ ಶಾಲೆಗೆ ಒಬ್ರು ಈ ವರ್ಷ ಗುರುಗಳು ಬಂದಿದ್ದಾರೆ. ಅವರು ತುಂಬಾ ಹೇಳಿಕೊಟ್ಟಿದ್ದಾರೆ ನಂಗೆ. ನಾನು ಎಂತೆಲ್ಲ ಮಿಸ್ಟೇಕ್ ಮಾಡ್ತೇನೆ, ಅದು ಹೇಗೆ ಮಾಡ್ಬೇಕು ಎಲ್ಲ ಹೇಳಿಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ಹೀಗೆ ಚಿತ್ರಗಳನ್ನೆಲ್ಲ ನೋಡಿ ಅದನ್ನು ಬಿಡಿಸ್ತಿದ್ದೆ ಅಷ್ಟೇ. ಈಗ ನಿನ್ಗೆ ತುಂಬಾ ಪ್ರಶಸ್ತಿಗಳು ಬಹುಮಾನಗಳೆಲ್ಲ ಸಿಕ್ಕಿವೆ, ಅದು ಯಾವ್ದೆಲ್ಲ ಅಂತ ಹೇಳ್ತೀಯಾ? ಕಾರಂತ ಬಾಲ ಪುರಸ್ಕಾರ ಸಿಕ್ಕಿದೆ, ಅದು ಜಿಲ್ಲಾ ಮಟ್ಟದ್ದು. ಅದನ್ನು ಕೋಟ ಕಾರಂತ ಥೀಮ್ ಪಾರ್ಕ್ ನಲ್ಲಿ ನೀಡಿದ್ರು. ನಂತರ ರಾಜ್ಯ ಮಟ್ಟದ ಬಾಲಬಸವ ಪ್ರಶಸ್ತಿ ಹಾಗೆ ಸಾಧಕ ರತ್ನ ಪ್ರಶಸ್ತಿ ಸಿಕ್ಕಿದೆ. ಅದು ಬೆಂಗಳೂರು ವಿಜಯಪಥ ಸಂಸ್ಥೆಯವರು ನೀಡಿದ್ರು. ಆ ಸಂದರ್ಭದಲ್ಲಿ ಕೊರೋನಾ ಇತ್ತು, ಆದ ಕಾರಣ ಅವರು ಕೊರಿಯರ್ ಮೂಲಕ ಪ್ರಶಸ್ತಿಯನ್ನು ಕಳಿಸಿದ್ರು. ಅಂತ ತುಂಬಾ ಬಹುಮಾನಗಳೆಲ್ಲ ಸಿಕ್ಕಿವೆ. ಮತ್ತೆ ಕಲಾಸಿರಿ ಪ್ರಶಸ್ತಿ ಕೃಷ್ಣಪ್ರಿಯ ಕಲಾ ಬಳಗದವರು ನೀಡಿದ್ರು. ಆ ಸಂದರ್ಭದಲ್ಲಿ ಕೂಡ ಕೊರೋನಾ ಇತ್ತು, ಅವರು ಪೋಸ್ಟ್ ಮೂಲಕ ಕಳಿಸಿದ್ರು. ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಈಗ ಶಾಲೆ ಬಗ್ಗೆ ಹೇಳು.
ನಮ್ಮ ಶಾಲೆ ಆದಿಉಡುಪಿ ಶಾಲೆ, ಆದಿಉಡುಪಿಯಲ್ಲಿ ಉಂಟು. ಅದ್ರಲ್ಲಿ ಈಗ ನಮ್ಮದು ಫಸ್ಟ್ ಬ್ಯಾಚ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಪ್ರೋತ್ಸಾಹ ಹೇಗಿದೆ? ಪ್ರೋತ್ಸಾಹ ಹೇಗಿದೆ? ನಮ್ಮ ಗಣೇಶ್ ಸರ್ ಅವರು ತುಂಬಾ ಪ್ರೋತ್ಸಾಹ ನೀಡ್ತಾರೆ. ಹಾಗೆ ನಮ್ಮ HM ಎಲ್ಲಾ ಟೀಚರ್ಸ್ ಕೂಡ ಎಲ್ಲಿಯಾದ್ರೂ ಈಗ ಚಿತ್ರಕಲಾ ಸ್ಪರ್ಧೆ ಇದೆ ಹೇಳಿದ್ರೆ ಅವರು ನೀ ಹೋಗಿ ಬಾ, ಎಂತ ಆಗುದಿಲ್ಲ, ಹೋಗಿ ಬಾ, ಭಾಗವಹಿಸಿ ಬಾ ಹಾಗೆಲ್ಲ ಹೇಳ್ತಾರೆ. ಬಹುಮಾನ ಎಲ್ಲ ಸಿಗುವಾಗ ಅಭಿನಂದನೆ ಹೇಳ್ತಾರೆ. ಯಕ್ಷಗಾನ ಕಾರ್ಯಕ್ರಮ ಇರುವಾಗ ಹಾಗೆ ರಜೆ ಎಲ್ಲ ಕೇಳಿದ್ರೆ ಕೊಡ್ತಾರೆ. ಓದುದ್ರಲ್ಲೆಲ್ಲ ಹೇಗಿದ್ದೀಯಾ? ಓದುದ್ರಲ್ಲಿ ಟಾಪರಾ? ಮತ್ತೆ ನಿನ್ನ ಫ್ರೆಂಡ್ಸ್ ಎಲ್ಲ ಹೇಗೆ? ಫ್ರೆಂಡ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ನಾನೀಗ ಎಲ್ಲಿಯಾದ್ರೂ ಹೋಗುವಾಗ ರಜೆ ಮಾಡಿದ್ರೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ, ಆಗ ಅವರು ನಾನು ಅವ್ರ ಹತ್ರ ಕೇಳಿದ್ರೆ ಎಲ್ಲ ನೋಟ್ಸ್ ಎಲ್ಲ ಕಳಿಸ್ತಾರೆ. ಮತ್ತೆ ಎಂತೆಲ್ಲ ಪಾಠ ಮಾಡಿದ್ರೆ ಎಲ್ಲ ಹೇಳ್ತಾರೆ. ಮಾತಾಡ್ಲಿಕ್ಕೂ ಒಳ್ಳೆ ರೀತಿಯಲ್ಲಿ ಬರ್ತಾರೆ. ಅಲ್ಲ, ಈಗ ನಿನ್ಗೆ ಏನಾದ್ರೂ ಡೌಟ್ ಇದ್ರೆ ಮರುದಿನ ಹೋಗಿ ಟೀಚರ್ ಹತ್ರ ಎಲ್ಲ ಕೇಳ್ತೀಯ? ಟೀಚರ್ ಹತ್ರ ಕೇಳ್ತೇನೆ, ಇಲ್ಲದಿದ್ರೆ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತೇನೆ. ನಿನ್ಗೆ ಬೇಗ ಅರ್ಥ ಆಗ್ಬೋದಲ್ಲ. ಸರಿ, ಮತ್ತೆ ಮನೆಯವರ ಬಗ್ಗೆ ಹೇಳು. ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ನಾನು, ಅಮ್ಮ, ಅಜ್ಜ, ಅಜ್ಜಿ, ಮತ್ತೆ ಮಾವ ಬೆಂಗಳೂರಲ್ಲಿ ಇದ್ದಾರೆ. ಮಾವ ಮತ್ತೆ ಅತ್ತೆ. ಅಮ್ಮನ ಹೆಸರೇನು? ಅಮ್ಮನ ಹೆಸರು ಭಾಗ್ಯಶ್ರೀ. ಅಜ್ಜಿ ಹೆಸರು? ಅಜ್ಜಿ ಹೆಸರು ತುಳಸಿ. ಅಜ್ಜನ ಹೆಸರು ಹರಿಕೃಷ್ಣ ಭಟ್. ಅಂತೂ ಮನೆಯವರ ಪ್ರೋತ್ಸಾಹ. ನೀನ್ ಹೇಗೆ ಸಹಾಯ ಮಾಡ್ತೀಯಾ ಅಮ್ಮನಿಗೆ? ಸಮಯ ಸಿಕ್ಕರೆ ಸಹಾಯ ಮಾಡ್ತೇನೆ. ಸಮಯ ಅಂತ ಹೇಳಿದ್ರೆ ನೀನೀಗ ಸ್ಕೂಲಿಂದ ಬಂದು ಪುನಃ ಕ್ಲಾಸಸ್ಸಿಗೆ ಹೋಗ್ಲಿಕ್ಕೆ ಉಂಟಾ? ಯಾವಾಗ್ಲೂ ಪ್ರಸಂಗ ಇದ್ರೆ ಸಂಜೆ 5:30 ಹೋಗ್ಲಿಕ್ಕೆ ಇರ್ತದೆ. ಆವಾಗ ಹೋಮ್ವರ್ಕ್ ಎಲ್ಲ ಮಾಡಿ ಹೋಗ್ಬೇಕಾಗ್ತದೆ. ಇಲ್ಲದ್ರೆ ನಾನು ಬಂದು ಕೂಡಲೇ ಎಲ್ಲ ಹೋಮ್ವರ್ಕ್ ಎಲ್ಲ ಮುಗಿಸಿ ಓದ್ಲಿಕ್ಕೆ ಕೂತ್ಕೊಳ್ತೇನೆ. ಆ ದಿನದ್ದು ಪಾಠ ಆ ದಿನವೇ ಓದ್ಬೇಕು. ನೀನ್ ಹೇಗೆ ಓದುದು? ನಾನು ರಾತ್ರಿ ಆದಷ್ಟು ಓದ್ತೇನೆ, ಮತ್ತೆ ನಿದ್ರೆ ಬಂದೆ ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಓದ್ತೇನೆ. ಹಾಗೆ ಆ ದಿನದ್ದು ಓದ್ತೀಯ. ತುಂಬಾ ಹೊತ್ತಾಯ್ತು ನಿನ್ನ ಹತ್ರ ಮಾತಾಡಿ. ಒಂದು ಹಾಡು ಕೇಳುವ ಅಂತ. ಹಾಡ್ತೀಯಾ? ಯಾವ ಹಾಡು? ನಾನು ಒಣಕಲು ಎಲೆಗೂ ಸತ್ವವಿದೆ ಎನ್ನುವ ದೇಶಭಕ್ತಿ ಗೀತೆಯನ್ನು ಹಾಡ್ತೇನೆ. ಸರಿ, ಹಾಡು. ಒಣಕಲು ಎಲೆಗೂ ಸತ್ವವಿದೆ, ಸಣಕಲು ಬಳ್ಳಿಗೂ ಜೀವವಿದೆ, ಕಣ ಕಣ ರಕ್ತದ ಬಿಂದುವಿನಲ್ಲೂ ಋಣ ತೀರಿಸುವ ಶಕ್ತಿ ಇದೆ, ಋಣ ತೀರಿಸುವ ಶಕ್ತಿ ಇದೆ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಪಾಮರಿಸ ಆ ನೀಪಮರಿ ಆ ಸಾನಿ ಸರಿ ಆ ಪಮ ಪಮರಿ ಸ ಆ ಸರಿ ಸನಿ ನಿ ಸನಿ ಪಪ ನಿ ಪಮ ಪಮರಿ ಸಾರಿ ಮಾ. ವಲ್ಲಭಭಾಯಿ ಪಟೇಲ, ನೆಹರು, ಗಾಂಧಿ, ತಾತ, ಸುಭಾಷ ಚಂದ್ರರು, ಲಾಲಾ ಲಜಪತರಾಯರು, ಬಾಲಗಂಗಾಧರ ತಿಲಕರು ರಕ್ತವ ಸುರಿಸಿ ಕಟ್ಟಿದ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ನೀಡಿದರು, ಸ್ವಾತಂತ್ರ್ಯವನ್ನು ನೀಡಿದರು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಪಾಮರಿಸ ಆ ನೀಪಮರಿ ಆ ಸಾನಿ ಸರಿ ಆ ಪಮ ಪಮರಿ ಸ ಆ ಸರಿ ಸನಿ ನಿ ಸನಿ ಪಪ ನಿ ಪಮ ಪಮರಿ ಸಾರಿ ಮಾ. ವಂದೇ ಮಾತರಂ, ವಂದೇ ಮಾತರಂ. ಸರಿ, ಈಗ ಕೊನೆಯದಾಗಿ ನಾನು ಎಲ್ಲಾ ಬಾಲ ಪ್ರತಿಭೆಗಳಿಗೆ ಈ ಪ್ರಶ್ನೆ ಕೇಳ್ತೇನೆ, ಹಾಗೆ ನಿನಗೆ ಸಹ ಕೇಳ್ತಾ ಇದ್ದೇನೆ. ಮುಂದೆ ಏನಾಗ್ಬೇಕಂತಿದ್ದೀಯಾ? ನಾನು ಮುಂದೆ ವಿಜ್ಞಾನಿ ಆಗ್ಬೇಕಂತಿದ್ದೇನೆ. ಹೌದಾ? ಯಾಕೆ? ಅಂದ್ರೆ ನಾನು ಹೊಸ ಹೊಸತನ್ನು ಶೋಧನೆ ಮಾಡಿ ಅದು ಜನರಿಗೆ ಉಪಯೋಗ ಆಗುವ ಹಾಗೆ ಏನಾದರೂ. ಈಗ ಏನು ಶೋಧನೆ ಮಾಡ್ಬೇಕಂತಿದ್ದೀಯಾ? ಈಗ ಗಿಡಗಳನ್ನು ಹೇಗೆ ಅಂದ್ರೆ
ಈ ರೋಡ್ ಅಗಲ ಮಾಡುವುದಕ್ಕೆಲ್ಲ ಗಿಡಗಳನ್ನು ಕಡಿತಾರೆ. ಹೌದು. ಅದನ್ನು ನಾವು ಹ್ಮ್. ಯಾವ ರೀತಿ ಮನೆ ಒಳಗೆ ಬೆಳೆಸಬಹುದು ಅಂದ್ರೆ ಹಾ. ಈಗ ಬಾನ್ಸಾಯಿ ಎಲ್ಲ ಮಾಡ್ತಾರೆ. ಹಾ. ಹಾಗೆ ನಾವು ದೊಡ್ಡ ದೊಡ್ಡ ಮರಗಳನ್ನು ಒಳಗೆ ಅಂದ್ರೆ ಮನೆ bonsai- ಒಳಗೆ ಹಾ. ನೀನ್ ಹೇಳುದು. ಹಾ. ಹಾ, ಅಂದ್ರೆ ಹೊರಗಡೆ ಇದ್ರೆ ಅದು ಉಳಿಯುವುದಿಲ್ಲ. ಹೌದು. ರೋಡ್ ಅಗಲ ಮಾಡುವುದು ಹಾಗೆ ಹೀಗೆ ಎಂದು ಅದನ್ನು ತೆಗಿತಾರೆ. ಆಮೇಲೆ ಈ ಹೊರಗೆ ಬಿಸಿಲಿನಲ್ಲಿ ಕೆಲಸ ಮಾಡುವವರಿಗೆ ಹ್ಮ್. ಏನಾದ್ರೂ ಸಹಾಯ ಮಾಡುವುದು, ಮತ್ತೆ ಮಕ್ಕಳಿಗೆ ಏನಾದ್ರೂ ಈಗ ಓದುವುದ್ರಲ್ಲಿ ಏನಾದ್ರೂ, ಮತ್ತೆ ಹಾಗೆ ಅದು ಸೈಂಟಿಸ್ಟ್ ಆಗ್ಬೇಕಂತುಂಟಾ? ಅಂದ್ರೆ ನಾವು ಎಂತಾದ್ರೂ ಮಾಡ್ಬೇಕಲ್ಲ ಎಲ್ಲರಿಗೂ. ಅಂದ್ರೆ ಸಮಾಜ ಸೇವೆ ಮಾಡ್ಬೇಕು ಅಂತ ಆ ರೀತಿಯಲ್ಲಿ. ಮತ್ತೆ ಈ ಹೊಸ ಹೊಸತನ್ನು ಕಲಿಬೇಕು. ಈಗ ಯಾವುದು ಹೇಗೆ ನಡೀತದೆ ಅಂದ್ರೆ ವರ್ಕ್ ಆಗ್ತದೆ ಅದನ್ನೆಲ್ಲ ಕಲಿಬೇಕು. ಮತ್ತೆ ಕಾಡಿನ ಬಗ್ಗೆ ಎಲ್ಲ ಶೋಧನೆ ಮಾಡ್ಬೇಕಂದ್ರೆ ಯಾವ ಯಾವ ಗಿಡಗಳು ಯಾವ ಯಾವ ಆತರ. ನಿನಗೆ ಗಿಡ ಎಲ್ಲ ಹೇಳಿದ್ರೆ ಇಷ್ಟವಾ? ಅದಕ್ಕೆ ಇಷ್ಟೆಲ್ಲ ಗಿಡದ ಬಗ್ಗೆ ನೀನು ಹೇಳ್ತಾ ಇದ್ದೀಯಲ್ಲ. ಮನೆ ಒಳಗೆ ನಡ್ಬೇಕು, ಹೊರಗೆ ನಡ್ಬೇಕು. ಈಗ ಮನೆಯಲ್ಲಿ ಉಂಟಾ ಗಿಡ? ಮನೆಯಲ್ಲಿ ಉಂಟು. ಕೈತೋಟ ಉಂಟಾ? ಕೈತೋಟ ಉಂಟು. ಉಂಟಾ? ಯಾವುದೆಲ್ಲ ಗಿಡಗಳಿವೆ? ನಮ್ಮದು ಯಾವ ರೀತಿಯ ಗಿಡಗಳು? ತರಕಾರಿದ್ದ, ತರಕಾರಿಯದ್ದು ಈಗ ಅದು ಎಲ್ಲ ಹೋಗಿದೆ. ತರಕಾರಿಯದ್ದು ಹೂವಿನ ಗಿಡಗಳು ತುಂಬಾ ಇದೆ. ಈ ಗುಲಾಬಿಯದ್ದು, ಮತ್ತೆ ಲಿಲ್ಲಿ ಹೂವು, ತಾವರೆ, ಆ ತರದ್ದು ತುಂಬಾ ಹೂಗಳಿವೆ. ಪಾರಿಜಾತ, ಮತ್ತೆ ತೆಂಗಿನ ಮರ, ಅಡಿಕೆ. ನೀನೇ ನೋಡ್ಕೊಳ್ಳುದೆಲ್ಲ? ಅದು ಅಜ್ಜ ನೋಡ್ಕೊಳ್ತಾರೆ. ನನ್ಗೆ ನೀನ್ ನೋಡುದು ಮಾತ್ರ. ನಿನ್ಗೆ ಇಷ್ಟ ಹೇಳಿದ್ರೆ ಅದ್ರ ಕೆಲ್ಸ ನೀನ್ ಮಾಡ್ಬೇಕಲ್ಲ. ಕೆಲ್ಸ ನಾನು ರಜೆಯಲ್ಲಿ ಮಾಡ್ತೇನೆ. ಈಗ ಅಂದ್ರೆ ಏಪ್ರಿಲ್ ಮೇ ರಜೆಗೆ 2 ತಿಂಗಳು ಮಾತ್ರ ನಿಂದು ಸೇವೆ, ಬಾಕಿ ಟೈಮಲ್ಲಿ ಅಜ್ಜಂದು ಸೇವೆ ನೋಡ್ಕೊಳ್ತಾರೆ. ನೀನ್ ಕಾಲಿಗೆ ನೋಡಿ ಹೋಗುದು. ಹೌದಾ? ಎಷ್ಟೊತ್ತು ಬೇಕು ಒಂದು ನೀರೆಲ್ಲ ಹಾಕ್ಲಿಕ್ಕೆ? ನೀರೆಲ್ಲ ಅಂದ್ರೆ ನಾನು ಬರುವಾಗ ಅಜ್ಜ ಹಾಕಿರ್ತಾರೆ, ಆಲ್ರೆಡಿ ಹಾಕಿರ್ತಾರೆ. ನೀನ್ ಮತ್ತೆ ಹೋಗಿ ಮಾತಾಡಿಸಿ ಬರುದಾ? ಅದು ಮಾತಾಡ್ತದಾ? ಮಾತಾಡುದಿಲ್ಲ, ಆದ್ರೆ ಅರ್ಥ ಆಗ್ತದಾ? ಅರ್ಥ ಆಗುದಿಲ್ಲ. ನಾ ಮತ್ತೆ ಅಮ್ಮ ಕೆಲವೊಮ್ಮೆ ಹೀಗೆ ತಿರ್ಗಾಡ್ತಾ ಮಾತಾಡ್ಕೊಂಡೆಲ್ಲ. ಎಷ್ಟು ದೊಡ್ಡದಿದೆ ಕೈತೋಟ? ದೊಡ್ಡದಿದೆ ಇರ್ಬೇಕು. ತುಂಬಾ ದೊಡ್ಡದಿಲ್ಲ, 2 ತೋಟ ಉಂಟು. ಒಂದು ದೂರದಲ್ಲಿ ಉಂಟು ಸ್ವಲ್ಪ, ಮತ್ತೆ ಮನೆಯ ಮುಂದೆ ಒಂದು 10 ಸೆಂಟ್ಸ್ ಅಷ್ಟು ಇರ್ಬಹುದು. ಈಗ ದೂರದ್ದು ಯಾವ್ದು? ತರಕಾರಿದ? ಅದು ತರಕಾರಿ ಬಾಳೆ ಗಿಡ. ಬಾಳೆ ಗಿಡ. ಅದಕ್ಕೆ ಗೊಬ್ಬರ ಎಲ್ಲ ಹಾಕುದು ಗೊತ್ತಾ ನಿನ್ಗೆ? ಏನ್ ಹಾಕ್ತಾರೆ ಅದಕ್ಕೆ? ಈ ಕಾಫಿಯದ್ದು ಇದು ಬರ್ತದೆ, ಉಳ್ದದ್ದು ಕಾಫಿಯದ್ದು. ಕಾಫಿ, ಈಗ ಕಾಫಿ ಮಾಡಿದ್ದು ಅದ್ರ ಉಳ್ದ ಅದು, ಮತ್ತೆ ವೇಸ್ಟ್ ಅನ್ಕೊಂಡೋಗಿ, ಮತ್ತೆ ವೆಜಿಟೇಬಲ್ಸ್ ಇದೆಲ್ಲ ಹೊರಗಿನ ಸಿಪ್ಪೆ. ಹಾಗೆ ಮತ್ತೆ ಇದಕ್ಕೆ ತೆಂಗಿನ ಮರಕ್ಕೆಲ್ಲ ಇದು ಉಪ್ಪು ಹಾಕ್ಬೇಕು. ಯಾಕೆ? ಅದು ಅಂದ್ರೆ ಅದಕ್ಕೆ ಒಳ್ಳೆ ಬೆಳೀತದೆ. ಮತ್ತೆ ಅಂದ್ರೆ ಉಪ್ಪಿನಂಶ ಹೆಚ್ಚು ಸಿಗುದಿಲ್ಲ. ಮತ್ತೆ ನೀರಿಗೆ ಇದನ್ನು ದನದ ಗೊಬ್ಬರ, ಸಗಣಿಯನ್ನು ಹಾಕಿ ಬೆರೆಸಿ ಅದನ್ನ ನೀರ್ ಹಾಕ್ಬೇಕು. ಅಂದ್ರೆ ಬೆಳೆಯುವ ಇದ್ರಲ್ಲಿರುವಾಗ. ಇದೆಲ್ಲ ಗೊತ್ತು ನಿನಗೆ ಅಲ್ಲ? ಮತ್ತೆ ಈಗ ಹುಳ ಬರದಾಗೆ ಕೆಲವರು ಇದೆಲ್ಲ ಹಾಕ್ತಾರೆ, ಅದು ಕೆಮಿಕಲ್ ಎಲ್ಲ. ಅದೆಲ್ಲ ಹಾಕ್ಬಾರ್ದು. ಮತ್ತೆ ಇದು ನೀಮಿದು ಹಾಕ್ಬೇಕು, ಬೇವನ್ನು ಹಾಕ್ಬೇಕು. ಬೇವನ್ನು ಇದು ಬೆಂಕಿಯಲ್ಲಿ ಹಾಕಿ ಕೂಡ ಹಾಕ್ಬೋದು, ಇಲ್ಲದಿದ್ರೆ ಹಾಗೆ ಕೂಡ ಹಾಕ್ಬೋದು. ಅದು ಡಿಕಂಪೋಸ್ ಆಗ್ತದೆ. ಹಾಗೆ ಹೀಗೆ ಗಿಡಗಳ ಬಗ್ಗೆ ತುಂಬಾ ನಾಲೆಜ್ ಇದೆ ನಿನಗೆ ಅಲ್ಲ? ಹಾಗೆ ನೀನು ಹೇಳಿದ್ದು. ಸರಿ. ಮತ್ತೆ ನಿನಗೆ ಹೊಸತ್ತನ್ನು ಕಲಿಬೇಕು ಅಂತ ಹೇಳಿದೆ. ನಿನಗೇನ್ ಕಲೀಲಿಕ್ಕುಂಟು ಹೊಸತ್ತು? ನನ್ಗೆ ಈಗ ಈ ಲ್ಯಾಪ್ಟಾಪ್ ಅಲ್ಲಿ ಮಾಡುದು ಏನೆಲ್ಲ ಮಾಡ್ಬೋದು, ಮತ್ತೆ ಹೇಗೆಲ್ಲ ವೆಬ್ಸೈಟ್ ಗಳನ್ನು ಮಾಡಿ ಅದೆಲ್ಲ ಸಾಮಾಜಿಕ ಈ ಜಾಲತಾಣ ಅದ್ರಲ್ಲಿ ನಿಂದು ಇದೆಯಾ ವಿಡಿಯೋಸ್ ಎಲ್ಲ? ಯಾವ್ದ್ರ ಬಗ್ಗೆ ಅದು? ನಾನು ಕೊಳಲು ವಾದನ, ಕೀಬೋರ್ಡ್, ಮತ್ತೆ ಕತೆ ಅದದ್ದೆಲ್ಲ ಹಾಕ್ತೇನೆ. ಮತ್ತೆ ಈ ಏನಾದ್ರೂ ಕೋಲ ಆ ತರದೆಲ್ಲ ಇದ್ರೆ ಅದನ್ನೆಲ್ಲ ಶೂಟ್ ಮಾಡಿ ಹಾಕ್ತೇನೆ. ಹಾಗೆ. ಅಂತೂ ನೀನು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಫೇಮಸ್ ಅಲ್ವಾ? ಫೇಮಸ್ ಏನಿಲ್ಲ, ಈಗ 590 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹಾಗೆ ನೋಡ್ಬೇಕು, ನೋಡುವ. ಟೈಮ್ ಇದ್ದಾಗ ಹಾಕ್ಬೇಕು. ಟೈಮ್ ಇಲ್ಲ, ನೀನ್ ತುಂಬಾ ಬ್ಯುಸಿ ಮನುಷ್ಯ ಅಲ್ಲ? ಸರಿ ಅಮ್ಮೋ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು. ಒಳ್ಳೇದಾಗ್ಲಿ, ಒಳ್ಳೆ ಸಾಧನೆಗಳು ನಿನ್ನಿಂದ ಆಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸುವ ಮೊದಲು ನಿನ್ನ ಕೊಳಲು ವಾದನ ಒಂದು ಕೇಳಬೇಕು. ಅದಕ್ಕಿಂತ ಮೊದಲು ನೀನು ನಮಸ್ಕಾರ ಹೇಳಿ ಬಿಡ್ಬೇಕು ನಮ್ಮ ಕೇಳುಗರಿಗೆ. ಕೊಳಲು ವಾದನ ಆದ ನಂತರ ಕಾರ್ಯಕ್ರಮವನ್ನ ನಾವು ಮುಗಿಸ್ತೇವೆ. ಸರಿ, ಹಾಗಾದ್ರೆ ಒಂದು ನಮಸ್ಕಾರ ಹೇಳು. ನನ್ನ ಕಾರ್ಯಕ್ರಮವನ್ನು ಕೇಳಿದ ಎಲ್ಲರಿಗೂ ನಾನು ನಮಸ್ಕಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಯಾವುದು ನುಡಿಸೋದೀಗ? ಈಗ ನಾನು ಅಚ್ಯುತಂ ಕೇಶವಂ ಹಾಡನ್ನು ನುಡಿಸುತ್ತೇನೆ. ಸರಿ, ಹಾಗೆ. ಇದುವರೆಗೆ ಬಾಲಪ್ರತಿಭೆ ಅಮೋಘ್ ಕಂಬಳಕಟ್ಟ ಅವನೊಂದಿಗೆ ಮಾತುಕತೆ ಕೇಳಿದಿರಿ. ಮಾತನಾಡಿಸಿದವರು ರಶ್ಮಿ ಜೆ ರೈ. ಇದು ಇಂದಿನ ಬಾಲವೃಂದ ಕಾರ್ಯಕ್ರಮ. ಮತ್ತೆ ಮುಂದಿನ ಸಲ ಭೇಟಿಯಾಗೋಣ. ನಮಸ್ಕಾರ.